ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋ ಹೊಸ ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇವತ್ತು BSF ಅಲ್ಲಿ 2020ರಲ್ಲಿ ಕರಿಬೋದಂತಹ ಬಾರ್ಡರ್ ಸೇಫ್ಟಿ ಫೋರ್ಸಲ್ಲಿ 549 ಹುದ್ದೆಗಳ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಇದರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಗೆಳೆಯರೇ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಕ್ಲಿಕ್ ಮಾಡಿ ಹಾಲನ್ನು ಟಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಟಿಫಿಕೇಷನಲ್ಲಿ ಬಿಟ್ಟಿರ್ತಕ್ಕಂಥ ವಿವರಣೆನ ಕೆಳಗಂಟೆ ನೋಡ್ಕೊಂತ ಹೋಗೋಣ. ಆರ್ಗನೈಜೇಷನ್ ಮಾಡಿರುವಂಥವ್ರು ಬಾರ್ಡರ್ ಸೇಫ್ಟಿ ಫೋರ್ಸ್ ಅಂದರೆ BSFನವರು ಇದನ್ನ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ. ಎಷ್ಟು ಪೋಸ್ಟ್ ಅಪ್ ಅಂತಂದರೆ 549 ಪೋಸ್ಟ್ಗಳಿಗಿರುವ ಅಧಿಸೂಚನೆಯನ್ನು ವೇಕೆನ್ಸಿಗಳನ್ನ ಬಿಟ್ಟಿರ್ತಾರೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ಪೋಸ್ಟ್ ನೇಮ್ ಬಂದುಬಿಟ್ಟು ಕಾನ್ಸ್ಟೇಬಲ್ ಆಗಿರುತ್ತೆ. ಪರ್ ಮಂತ್ ಇವ್ರದ್ದು ಸ್ಯಾಲರಿ ಎಷ್ಟಿರುತ್ತಪ್ಪ ಅಂದರೆ 21,700 69,100 ಪರ್ ಮಂತ್ ಇರುತ್ತೆ. BSF ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದರೆ ಕಾನ್ಸ್ಟೇಬಲ್ ಮೇಲಿಗೆ 277 ಇರುತ್ತೆ. ಕಾನ್ಸ್ಟೇಬಲ್ ಫೀಮೇಲಿಗೆ 272 ಇರುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಇದಕ್ಕೆ ಈ ಜಾಬ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು 2026ಕ್ಕೆ ಅಧಿಸೂಚನೆ ಬಿಡುಗಡೆ ಮಾಡಿರೋದು. ಇನ್ನು ಅದ್ರ ಬಗ್ಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡ್ಕೊಳ್ಳೋದಾದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ BSF ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ 10th ಫ್ರಮ್ ಎನಿ ದ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಯೂನಿವರ್ಸಿಟೀಸ್ ಅಂತಂದರೆ ಡಿಗ್ರಿನರಾಗಿರ್ಬೋದು, PUC ಅಥವಾ SLC ಮುಗಿದ್ರೆ ನೀವು ಈ ಜಾಬ್ಗೋಸ್ಕರ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ಬೋದು. ಏಜ್ ಲಿಮಿಟ್ ಯಾವ ಥರ ಇರುತ್ತಪ್ಪ ಅಂತಂದರೆ ಆ್ಯಸ್ ಪರ್ ದ ಬಾರ್ಡರ್ ಸೆಕ್ಯೂರಿಟಿ ಫಾರ್ BSFನ ಮುಖಾಂತರ ಇವರು ಮಿನಿಮಮ್ ಅಂತಂದರೆ 18 ಇಯರ್ಸ್ ಆಗಿರಲೇಬೇಕು. ಮ್ಯಾಕ್ಸಿಮಮ್ 23 ಇಯರ್ಸ್ ಆಗಿರಬೇಕು. ಆ್ಯಸ್ ಪರ್ 1/8/2025ಕ್ಕೆ ನಿಮ್ಮದು ಒಳಗೆ, ಸರಿನಾ? ಏಜ್ ರಿಲ್ಯಾಕ್ಸೇಷನ್ ಯಾವ ಥರ ಇರ್ತಂದ್ರೆ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಸಡಿಲಿಕೆ ಇರುತ್ತೆ ಮತ್ತು SC STಗೆ 5 ವರ್ಷ ಏಜ್ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಯಾವ ಥರ ಬರುತ್ತೆ ಅಂತಂದರೆ ಫೀಮೇಲ್ SC ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇವರು ತಗೊಳ್ಳೋದಿಲ್ಲ. ಅವ್ರ OBC ಕ್ಯಾಂಡಿಡೇಟ್ಸ್ಗೆ 159 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಆಗಬೇಕಂತಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರಬೇಕಂತಂದರೆ ಫಿಸಿಕಲ್ ಇರುತ್ತೆ, ಎಕ್ಸಾಮ್ ಇರುತ್ತೆ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ, PST ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಹೌ ಟು ಅಪ್ಲೈ BSF ರಿಕ್ರೂಟ್ಮೆಂಟ್ 2026 ಯಾವ ಥರ ಅರ್ಜಿ ಹಾಕೋದು ಅಂತಂದರೆ ನೀವು ಆನ್ಲೈನಲ್ಲಿ ಕಂಪ್ಯೂಟ್ರಲ್ಲಾರು ಹಾಕ್ಬೋದು ಅಥವಾ BSF ಅವ್ರದ್ದು ಅಧಿಕೃತ ವೆಬ್ಸೈಟಿಗೆ ಹೋಗಿ ಕೂಡ ನೀವು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ನಿಮ್ಮ ದಾಖಲೆಗಳನ್ನ ತಗೊಂಡೋಗಿ ಕಂಪ್ಯೂಟ್ರಲ್ಲಿ ಹಾಕೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಯಾವ ಥರ ಬರ್ತವೆ ಅಂತಂದರೆ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 27/12/2025 ಅಂದರೆ ಇದು ಅರ್ಜಿಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಯಾವುದಿರುತ್ತಪ್ಪ ಅಂತಂದರೆ ಲಾಸ್ಟ್ ಡೇಟ್ ಅರ್ಜಿ ಹಾಕಲಿಕ್ಕೆ 15 ಜನವರಿ 2026 ಇದು ಲಾಸ್ಟ್ ಡೇಟ್ ಇರುತ್ತೆ. ನೀವು BSF ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೋಟಿಫಿಕೇಷನ್ ನೋಡ್ಕೊಳ್ಳೋದಾದರೆ ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ನಾವು ಈ ಸ್ಕ್ರೀನ್ ರೆಕಾರ್ಡಲ್ಲಿ ನಾನು ಈ ನೋಟಿಫಿಕೇಷನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ದಯವಿಟ್ಟು ಯಾರ್ಯಾರಿಗೆ ಅರ್ಥ ಆಗಲ್ಲೋ ಅವರೆಲ್ಲ ನೋಡ್ಕೊತ ಹೋಗ್ಬೋದು. ನೋಡಿ, ನೀವು ಅರ್ಜಿ ಹಾಕಲಿಕ್ಕೆ 27/12/2025 ರಾತ್ರಿ 1 ಗಂಟೆಯಿಂದ ಕ್ಲೋಸ್ಡ್ ಡೇಟ್ ಆನ್ 15/1/2026 ಅಟ್ 11:59 ರಾತ್ರಿ 11:59 ಟೈಮ್ ಇರುತ್ತೆ. ದೇರ್ ಆರ್ 549 ವೇಕೆನ್ಸೀಸ್ ಆಫ್ ಫಾಲೋಯಿಂಗ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ ಡಿಸ್ಪ್ಲೇಸಸ್. ನೋಡ್ಕೋಬೋದು ನೀವು ಯಾವ್ಯಾವ ಥರ ಇರುತ್ತೆ ಅಂತಂದು ನೀವು ನೋಡ್ಕೊಳ್ತಾ ಹೋಗ್ಬೋದು. ನಾವು ತೋರಿಸ್ತಾ ಹೋಗ್ತೇವೆ. ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಟೈಮ್ ಆಗೋದ್ರಿಂದ ನಾವು ಹಂಗೆ ತೋರಿಸ್ತಾ ಹೋಗ್ತೇವೆ, ನೀವು ಹಂಗೆ ನೋಡ್ಕೊಳ್ಳಿ. ಬೇಕಿದ್ದರೂ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ನೋಟಿಫಿಕೇಷನ್ನಿಂದು ಇದು ಲಿಂಕ್ ಹಾಕ್ತೇನೆ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೊಂಡು ನೀವು BSFಗೆ ಅರ್ಜಿಯನ್ನು ಹಾಕ್ಬೋದು. ಯಾರ್ಯಾರು BSFಲ್ಲಿ ಅರ್ಜಿಯನ್ನು ಹಾಕ್ಬೇಕಂತ ಇದ್ರು ಅವರೆಲ್ಲ ದಯವಿಟ್ಟು 27ರಿಂದ ಸ್ಟಾರ್ಟ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರು ಅರ್ಜಿ ಹಾಕ್ಬೇಕಂದ್ರೆ ಅವರೆಲ್ಲ ಹೋಗಿ ಅರ್ಜಿ ಹಾಕ್ಕೊಳ್ಳಿ. ಯಾರಿಗೆ ಬೇಕಾದರೂ ಜಾಬ್ ಸಿಗ್ಬೋದು, ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ಲಿಗೆ ಕ್ಲಿಕ್ ಮಾಡಿ ಹಾಲತ್ತ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತೊಗೊಂಡು ಬರ್ತೇನೆ. ಅಲ್ಲಿವರೆಗೂ ನಮಸ್ತೆ, ಬಾಯ್.